ಕರ್ನಾಟಕಕ್ಕೂ ಕಾಲಿಟ್ಟ ಎಸ್ಐಆರ್ ಎಂಬ ಭೂತ. ಕರ್ನಾಟಕದಲ್ಲಿ ಎಸ್ಐಆರ್ ನಡೆದರೆ ಎಷ್ಟು ಲಕ್ಷ ಮತದಾರರು ಹೊರಗುಳಿಬಹುದು? ಮೋದಿ ಕಾಲದಲ್ಲಿ ದೇಶದ ಜನರು ಅನುಭವಿಸಿದ ಕಷ್ಟ ಒಂದೆರಡಲ್ಲ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಮೋದಿ ಕಾಲದಲ್ಲಿ ಭಾರತ ಅನುಭವಿಸಿದಷ್ಟು ಕಷ್ಟ ಸಂಕಷ್ಟಗಳನ್ನು ಈ ಹಿಂದಿನ ಯಾವ ಅವಧಿಯಲ್ಲಿಯೂ ದೇಶ ಕಂಡಿಲ್ಲ ಅನಿಸುತ್ತೆ. ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಹಿಡಿತ, ವಿರೋಧ ಪಕ್ಷಗಳನ್ನು ಕುಗ್ಗಿಸಲು ತಂತ್ರ ಕುತಂತ್ರಗಳನ್ನು, ಅದರಲ್ಲೂ IT, ED, CBI ಥರದ ಸ್ವತಂತ್ರ ಸಂಸ್ಥೆಗಳ ಮೇಲೆ ಕಂಟ್ರೋಲ್, ಇನ್ನು ಸಿನಿಮಾ ಸೆನ್ಸರ್ ಮಂಡಳಿ, ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಶ್ನಿಸುವ ವಿದ್ಯಾರ್ಥಿಗಳ ಮೇಲೆ ದಾಳಿ, ಸಾಂಸ್ಕೃತಿಕ ಸಂಸ್ಥೆಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿರೋದು, ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬೆಳೀತಾ ಹೋಗ್ತದೆ. ಈ ಪಟ್ಟಿಯಲ್ಲಿ ನಾವು ಬಹಳ ಪ್ರಮುಖವಾಗಿ ಗುರುತಿಸಬೇಕಿರೋದು ಮತ್ತು ಗಮನಿಸಬೇಕಿರೋದು ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರ ನೇಮಕಾತಿಯ ವಿಚಾರದಲ್ಲಿಯೇ ಕೇಂದ್ರ ಸರ್ಕಾರ ತಿದ್ದುಪಡಿ ತಂದಾಗಲೇ ಈ ದೇಶಕ್ಕೆ ಯಾವುದೋ ದೊಡ್ಡ ಅಪಾಯ ಕಾದಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಆ ಅಪಾಯವನ್ನು ಭಾರತ ಮತ್ತು ಇಲ್ಲಿನ ಜನರು ಈಗ ಅನುಭವಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಗ್ಯಾಂಗ್ ಚುನಾವಣಾ ಆಯೋಗದ ಅಧ್ಯಕ್ಷರನ್ನ ತಮ್ಮ ಕೈಗೊಂಬೆಯಂತೆ ಆಡಿಸ್ತಿದ್ದಾರೆ ಎನ್ನುವುದಕ್ಕೆ ಅನೇಕ ಉದಾಹರಣೆಗಳು ಈಗ ನಮ್ಮ ಕಣ್ಣು ಮುಂದೆ ಬರ್ತಾ ಇವೆ. ಅದರಲ್ಲೂ ಈಗಿರುವ ಚುನಾವಣಾ ಆಯೋಗದ ಮುಖ್ಯಸ್ಥರು ಜ್ಞಾನೇಶ್ ಕುಮಾರ್ ಅವರು ಅವರ ಕಾರ್ಯವೈಖರಿ ಕುರಿತು ಇಡೀ ದೇಶವೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೂ ಅವರಿಗೆ ಸ್ವಲ್ಪನೂ ನಾಚಿಕೆ ಆಗದೆ ತಾವು ಏನು ಮಾಡಬೇಕು ಅಂದ್ಕೊಂಡಿದ್ರೋ ಅದನ್ನು ಮಾಡ್ತಲೇ ಇದ್ದಾರೆ. ಇಷ್ಟೆಲ್ಲ ಯಾಕೆ ಹೇಳಬೇಕಾದ ಅವಶ್ಯಕತೆ ಬಂತು ಅಂದರೆ, ಈಗಾಗಲೇ 13 ರಾಜ್ಯಗಳಲ್ಲಿ ನಡೆಸಿದ SIR ಪ್ರಕ್ರಿಯೆಯಲ್ಲಿ ಕೋಟ್ಯಾಂತರ ಮತದಾರರನ್ನು ಮತದಾನ ಪಟ್ಟಿಯಿಂದ ಹೊರಗಿಟ್ಟು ಚುನಾವಣೆಯನ್ನು ನಡೆಸಲಾಗಿದೆ. ಸುಪ್ರೀಂ ಕೋರ್ಟ್ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತಾಧಿಕಾರದ ರಕ್ತರಹಿತ ನರಮೇಧ ನಡೀತಿದ್ರೂ ಮೌನ ವಹಿಸಿ ಸುಮ್ಮನೆ ಕುಳಿತಿದೆ. ಒಂದು ಗಾದೆ ಮಾತಿನಂತೆ ಜಾಣ ಕುರುಡು ಎಂಬಂತೆ ಈ ದೇಶದ ಸುಪ್ರೀಂ ಕೋರ್ಟ್ ವರ್ತಿಸ್ತಾ ಇದೆ. ನಮ್ಮ ಮತಾಧಿಕಾರವನ್ನು ಕಿತ್ಕೊಂಡಿದ್ದಾರೆ ಅಂತ ಮನವಿ ಸಲ್ಲಿಸಿದ್ದಾಗಲೂ ಈ ಚುನಾವಣೆಯಲ್ಲಿ ಅಲ್ಲದಿದ್ದರೂ 5 ವರ್ಷದ ನಂತರ ಬರುವ ಮುಂದಿನ ಚುನಾವಣೆಯಲ್ಲಿ ಮತ ಹಾಕ್ಬೋದು ಅಂತ ಹೇಳಿ ನುಣುಚಿಕೊಳ್ತಾ ಇದೆ. ಅತಿ ದೊಡ್ಡ ರಾಜ್ಯಗಳಾದ ಬಿಹಾರ, ಪಶ್ಚಿಮ ಬಂಗಾಳ ಸೇರಿದಂತೆ 13 ರಾಜ್ಯಗಳಲ್ಲಿ ಚುನಾವಣಾ ಆಯೋಗ SIR ಹೆಸರಿನಲ್ಲಿ ನಡೆಸಿದ ಮತ ಕಿತ್ತುಕೊಳ್ಳುವ ಸಂಚನ್ನು ಇನ್ನು ಉಳಿದ 16 ರಾಜ್ಯಗಳಿಗೆ 3ನೇ ಹಂತದ SIR ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಇದರಲ್ಲಿ ಕರ್ನಾಟಕವೂ ಇದೆ. ಹೌದು, ಅಷ್ಟು ಸುಲಭವಾಗಿ ತೆಗೆದುಹಾಕಲಾಗೋದಿಲ್ಲ. ಕರ್ನಾಟಕದಲ್ಲಿ ಚುನಾವಣೆಗಳು ದೂರ ಇರ್ಬೋದು, ಆದರೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವಧಿಯಲ್ಲಿಯೇ ಎಲ್ಲ ರಾಜ್ಯಗಳ SIRನ ಮಾಡಿ ಬೇಕಾದವರನ್ನ ಮತಪಟ್ಟಿಯಲ್ಲಿ ಇಟ್ಟು BJPಗೆ ಮತ ನೀಡದವರನ್ನ ಮತಪಟ್ಟಿಯಿಂದ ಕೈಬಿಟ್ಟರೆ ಆಯಿತು ಅಂತ ಯೋಚಿಸಿದಂತೆ ಕಾಣ್ತಾ ಇದೆ. ಅದಕ್ಕಾಗಿಯೇ 3ನೇ ಹಂತದ ಪ್ರಕ್ರಿಯೆಯಲ್ಲಿ ಅತಿ ದೊಡ್ಡ ರಾಜ್ಯ ಮತ್ತು ಅತಿ ಹೆಚ್ಚು ಮತದಾರರು ಹೊಂದಿರುವ ಮಹಾರಾಷ್ಟ್ರ, ಕರ್ನಾಟಕವೂ ಸೇರಿದೆ. ಕರ್ನಾಟಕದಲ್ಲಿ ಜೂನ್ 30ರಿಂದ SIR ಪ್ರಕ್ರಿಯೆಗಳು ಆರಂಭವಾಗ್ತಾ ಇವೆ. ಈ 3ನೇ ಹಂತದಲ್ಲಿ ಲಕ್ಷಾಂತರ ಮತದಾರರನ್ನು ಮತದಾನದ ಪಟ್ಟಿಯಿಂದ ಹೊರಗಿಡಲು ಚುನಾವಣಾ ಆಯೋಗ ಹಪಿಸ್ತಿರುವಂತೆ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ BJPಯ ಗೆಲುವಿನ ಹಾದಿಯನ್ನು ಮತ್ತಷ್ಟು ಸುಗಮ ಮಾಡಿಕೊಳ್ಳಲು ಇಲ್ಲಿ ಚುನಾವಣಾ ಆಯೋಗವು ಕಸರತ್ತನ್ನು ಆರಂಭಿಸಿದೆ ಅಂತ ಅನೇಕ ಸಾಮಾಜಿಕ ಸಂಘಟನೆಗಳು ಮತ್ತು ಕಾರ್ಯಕರ್ತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಈಗ ಚುನಾವಣಾ ಆಯೋಗ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿದಂತೆ ಈ ಕರ್ನಾಟಕದಲ್ಲಿ ಜೂನ್ 20ರಿಂದ 29ರವರೆಗೆ ತರಬೇತಿ ಮತ್ತು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ನಂತರ ಜೂನ್ 30ರಿಂದ ಆಗಸ್ಟ್ 29ರವರೆಗೆ BLOಗಳಿಂದ ಮನೆ ಮನೆ ಭೇಟಿ, ಅದೇ ಆಗಸ್ಟ್ 29ರ ಒಳಗೆ ಮತಗಟ್ಟೆಗಳ ವೈಜ್ಞಾನಿಕ ಪುನರ್ವಿಂಗಡಣೆ, ನಂತರ ಸೆಪ್ಟೆಂಬರ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟ. ಅದರಲ್ಲಿ ಏನಾದರೂ ಗೊಂದಲಗಳಿದ್ದರೆ ಅಥವಾ ಹೆಸರು ಹೊರಗೆ ಉಳಿದಿದ್ದರೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಲು ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಅವಕಾಶ. ಆಯೋಗ ನೀವು ಕೇಳಿರುವ ಆಕ್ಷೇಪಣೆಗಳಿಗೆ ಹಕ್ಕು ಮತ್ತು ಆಕ್ಷೇಪಣೆ ವಿಲೇವಾರಿಯನ್ನು ಆಗಸ್ಟ್ 5ರಿಂದ ಅಕ್ಟೋಬರ್ 3ರ ತನಕ ನಡೆಸ್ತದೆ. ಕೊನೆಯದಾಗಿ ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಮತಪಟ್ಟಿಯನ್ನು ಪ್ರಕಟಣೆ ಮಾಡಲಾಗ್ತದೆ. ಇದಿಷ್ಟು ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ನಡೆಸುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಬೇಕು, ತಮ್ಮ ಮತಾಧಿಕಾರವನ್ನು ಪ್ರೂವ್ ಮಾಡಿಕೊಳ್ಳಲೇಬೇಕು. ಒಂದು ವೇಳೆ ಇದರಲ್ಲಿ ಭಾಗವಹಿಸದೇ ಹೋದರೆ ಮತಾಧಿಕಾರವನ್ನು ಕಳೆದುಕೊಳ್ಬಹುದು. ಇದಕ್ಕೆ ಕೇವಲ ಮತದಾರರು ಮಾತ್ರವಲ್ಲದೆ ರಾಜಕೀಯ ಪಕ್ಷಗಳು ಕೂಡ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗಿದೆ. ವೀಕ್ಷಕರೇ, ಈಗ ನಾನು ಹೇಳಿದ್ದು 3ನೇ ಹಂತದ SIRನಲ್ಲಿ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ನಡೆಸುವ ಪ್ರಕ್ರಿಯೆ ಬಗ್ಗೆ. ಈಗ ಬನ್ನಿ, ಬೇರೆ ರಾಜ್ಯಗಳಲ್ಲಿ ಆಯೋಗ ಮತಪಟ್ಟಿಯ ಪರಿಷ್ಕರಣೆಯ ಹೆಸರಿನಲ್ಲಿ ಏನೆಲ್ಲ ಮಾಡಿದೆ ಅಂತ ನೋಡೋಣ. ಜೊತೆಗೆ ಕರ್ನಾಟಕಕ್ಕೆ ಎಷ್ಟು ಅಪಾಯ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಆರಂಭದಲ್ಲಿ ಮತಪಟ್ಟಿಯನ್ನು ಶುದ್ಧೀಕರಣದ ಹೆಸರಿನಲ್ಲಿ ಚುನಾವಣಾ ಆಯೋಗವು ಬಿಹಾರದಲ್ಲಿ ಮೊದಲ ಬಾರಿಗೆ SIRನ ಆರಂಭಿಸುತ್ತದೆ.
ಬರೋಬ್ಬರಿ 65 ಲಕ್ಷ ಮತದಾರರನ್ನು ಹೊರಹಾಕಲಾಗ್ತದೆ. ಈ ಬೃಹತ್ ಸಂಖ್ಯೆಯ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ತಾರೆ. ಇದು ಕೇವಲ ವೋಟರ್ನಿಂದ ಹೆಸರು ಹೋಗಿದ್ದು ಮಾತ್ರವಲ್ಲ, ಈಗ ಅದು ಅವರ ಪೌರತ್ವವನ್ನು ಕೂಡ ಪ್ರಶ್ನಿಸ್ತಾ ಇದೆ. ಮತಪಟ್ಟಿಯಿಂದ ಹೊರಗುಳಿದವರನ್ನ 2ನೇ ದರ್ಜೆಯ ಪ್ರಜೆಗಳಂತೆ ನೋಡುವ ಆತಂಕ ಈಗ ಎದುರಾಗಿದೆ. ಯಾಕೆಂದರೆ ಬಿಹಾರದಲ್ಲಿ SIR ಆದಮೇಲೆ ಚುನಾವಣೆ ನಡೆದಿದೆ. ಚುನಾವಣೆಯಲ್ಲಿ ಬಂದ ಫಲಿತಾಂಶ ಈಗ ಎಲ್ಲರಿಗೂ ಗೊತ್ತಿದೆ. ಸುಮಾರು 2 ದಶಕಗಳ ಕಾಲ ಬಿಹಾರದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿಟ್ಕೊಂಡಿದ್ದ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸ್ಥಾನದಿಂದ ಹಿಂದೆ ಸರಿಯಬೇಕಾಯಿತು. ಬಿಜೆಪಿ ಅಲ್ಲಿನ ಪ್ರಾದೇಶಿಕ ಪಕ್ಷವಾದ JDU ಮತ್ತು RJDಯ ಅಸ್ತಿತ್ವವನ್ನೇ ಕಿತ್ಕೊಳ್ತು. ಮೊದಲ ಬಾರಿಗೆ ಬಿಹಾರದ ಅಧಿಕಾರದ ಗದ್ದುಗೆಯನ್ನು ಬಿಜೆಪಿ ಹಿಡಿತು. ಇದಕ್ಕೆ ಚುನಾವಣಾ ಆಯೋಗದ SIR ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಿತು. ನಾನು ಆಗಲೇ ಹೇಳಿದಾಗೆ SIRನಿಂದ ಸುಮಾರು 65 ಲಕ್ಷ ಮತದಾರರನ್ನ ಹೊರಗುಳಿಸಿದವರನ್ನ 2ನೇ ದರ್ಜೆಯ ಪ್ರಜೆಯಂತೆ ಬಿಹಾರ ಕಾಣ್ತಾ ಇದೆ. ಈ ಆತಂಕಕ್ಕೆ ಮುಖ್ಯ ಕಾರಣ ಏನಂದರೆ ಬಿಹಾರದ ಮೊದಲ BJP ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ನೀಡಿರುವ ಹೇಳಿಕೆ. ಅವರೇನಂತ ಹೇಳ್ತಾರೆ ಅಂದರೆ, SIR ಪ್ರಕ್ರಿಯೆಯಲ್ಲಿ ಮತಪಟ್ಟಿಯಿಂದ ಹೊರಗುಳಿದವರು ಪಡಿತರ, ನಗದು ಸಹಾಯ, ಪಿಂಚಣಿ ಹಾಗೂ ಇತರ ಕಲ್ಯಾಣ ಯೋಜನೆಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸೌಲಭ್ಯಗಳಿಗೆ ಅರ್ಹರಾಗಿರುವುದಿಲ್ಲ. ಸರಿಯಾದ ಸಮಯದಲ್ಲಿ ಅವರ ಬ್ಯಾಂಕ್ ಪಾಸ್ಬುಕ್ಗಳನ್ನು ಸಹ ರದ್ದುಗೊಳಿಸಲಾಗುವುದು ಅಂತ ಅವ್ರು ಹೇಳ್ತಾರೆ. ಅವ್ರ ಹೇಳಿಕೆಯು ಮತದಾರರ ಪಟ್ಟಿಯಿಂದ ಹೆಸರು ಕಳೆದುಕೊಳ್ಳುವುದಂದರೆ ಕೇವಲ ಮತದಾನದ ಹಕ್ಕನ್ನು ಕಳೆದುಕೊಳ್ಳೋದು ಮಾತ್ರವಲ್ಲ, ಬದಲಾಗಿ ಸರ್ಕಾರದ ಪಾಲಿಗೆ ಆ ವ್ಯಕ್ತಿ ಅಸ್ತಿತ್ವದಲ್ಲಿ ಇಲ್ಲದವನು ಅಥವಾ ಅವರು ಭಾರತದ ಪೌರರಲ್ಲ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಹೇಳಿಕೆ ಬಿಹಾರದಲ್ಲಿ ಮಾತ್ರವಲ್ಲದೆ ದೇಶದಾದ್ಯಂತ ಈಗಾಗಲೇ SIR ನಡೆದು ಮತಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಕಳೆದುಕೊಂಡಿರುವ SC, ST, OBC, ಹಿಂದುಳಿದವರು, ಬಡವರು, ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರಲ್ಲಿ ಆತಂಕವನ್ನು ಸೃಷ್ಟಿಸಿದೆ. ಕೇಂದ್ರದಲ್ಲಿರುವ ಮೋದಿ ಸರ್ಕಾರ ತಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಬಹುದು ಎಂಬ ಭಯ ಕೂಡ ಈಗ ಆವರಿಸಿದೆ. ಸಾಮ್ರಾಟ್ ಚೌಧರಿ ನೀಡಿರುವ ಹೇಳಿಕೆ ಹೊಸದೇನೂ ಅಲ್ಲ. SIR ಆರಂಭವಾದಾಗಲೇ ಮೋದಿ ಸರ್ಕಾರ ಇಂತಹ ಕುಕೃತ್ಯವನ್ನು ಎಸಗ್ತಿದೆ ಎಂಬುದನ್ನು ರಾಜಕೀಯ ವಿಶ್ಲೇಷಕರು ಅಂದಾಜು ಮಾಡಿದರು. SIR ಪ್ರಕ್ರಿಯೆಯು ಕೇವಲ ಮತಪಟ್ಟಿಯ ಪರಿಷ್ಕರಣೆಯಲ್ಲ, ಅದು ಪೌರತ್ವದ ಪರಿಷ್ಕರಣೆ ಅಂತ ಎಚ್ಚರಿಸಿದರು. ಚುನಾವಣಾ ಆಯೋಗ ಕೂಡ ಮತದಾರರ ಬಳಿ ಪೌರತ್ವ ಸಾಬೀತಿಗೆ ಬೇಕಾದ ದಾಖಲೆಗಳನ್ನೇ ಕೇಳಿತ್ತು. ಆದರೆ ಮೊದಲ ಹಂತದಲ್ಲಿ ಆಧಾರ್ ಕಾರ್ಡನ್ನು ಪರಿಗಣಿಸಲೇ ಇಲ್ಲ. ನಂತರ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಚುನಾವಣಾ ಆಯೋಗ ಆಧಾರ್ ಕಾರ್ಡನ್ನು SIR ಪ್ರಕ್ರಿಯೆಯಲ್ಲಿ ಪರಿಗಣಿಸಲು ಒಪ್ಕೊಳ್ತದೆ. ಆದರೂ ಆಧಾರ್ ಮುಖ್ಯ ದಾಖಲೆಯಲ್ಲವಂತ ಆಯೋಗ ವಾದಿಸ್ತಲೇ ಬಂದಿದೆ. ಅದರಿಂದಲೇ ಬಿಹಾರದಲ್ಲಿ ಈಗ 65 ಲಕ್ಷ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬಂದರೆ, ಚುನಾವಣಾ ಆಯೋಗ ನಡೆದುಕೊಂಡ ರೀತಿಯ ಬಗ್ಗೆ ಎಲ್ಲರಲ್ಲಿಯೂ ಅಚ್ಚರಿಯನ್ನು ಉಂಟು ಮಾಡಿತ್ತು. ತಮಗೆ ಅನಿಸಿದಂತೆ ತಮ್ಮ ವರಸೆಗಳನ್ನು ಆಯೋಗ ನಿರಂತರವಾಗಿ ಬದಲಾಯಿಸ್ತಲೇ ಇತ್ತು. ಬಂಗಾಳದಲ್ಲಿ ಮೊದಲ ಹಂತದಲ್ಲಿ ಮತದಾರರ ಕರಡು ಪಟ್ಟಿಯನ್ನು ಸಿದ್ಧಪಡಿಸಿದಾಗ BJPಗೆ ಅನುಕೂಲವಾಗುವ ರೀತಿಯಲ್ಲಿ ಉದ್ದೇಶಿಸಿದಷ್ಟು ಮತದಾರರು ಹೊರಹಾಕಲು ಸಾಧ್ಯವಾಗಿರಲಿಲ್ಲ. ಅದರಲ್ಲೂ ಮೊದಲ ಕರಡು ಪಟ್ಟಿಯಲ್ಲಿ ಹಿಂದೂಗಳೇ ಹೆಚ್ಚು ಹೊರಗೆ ಉಳಿತಿರೋದು ಆಯೋಗಕ್ಕೆ ಸ್ವಲ್ಪ ಟೆನ್ಷನ್ ಕೊಟ್ಟಿತ್ತು. ಆದ್ದರಿಂದ ಆಯೋಗವು ತನ್ನ ನಿಯಮಗಳನ್ನೇ ಬದಲಿಸಿಕೊಳ್ತು. ಅಂದರೆ ಮುಖ್ಯವಾಗಿ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಸ್ಥಳೀಯ ದಾಖಲೆಗಳಲ್ಲಿ ವಯಸ್ಸು, ವಿಳಾಸ ಅಥವಾ ಹೆಸರುಗಳಲ್ಲಿ ವ್ಯಾಕರಣದ ದೋಷಗಳು, ಅತಿ ಸಣ್ಣ ವ್ಯತ್ಯಾಸಗಳು ಕಂಡುಬಂದರೂ ಸಹ ಅಂಥವರ ಹೆಸರುಗಳನ್ನು ಕೈಬಿಡಲಾಯಿತು. ಇಡೀ ಭಾರತದಲ್ಲಿ ಎಲ್ಲಿಯೂ ಅಳವಡಿಸದ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎಂಬುದನ್ನು ಅಲ್ಲಿ ಅಳವಡಿಸಿಕೊಳ್ಳಾಯಿತು. ಸಣ್ಣ ಪುಟ್ಟ ದೋಷಗಳು ಕಂಡುಬಂದರೂ ಸಾಕು, ಗಂಭೀರ ದೋಷವೆಂದು ಹೇಳಿ ವಿಶೇಷವಾಗಿ ದಲಿತ, ಹಿಂದುಳಿದ, ಮುಸ್ಲಿಮರು ಮತ್ತು ಮಹಿಳೆಯರು, ಇತರ ಅಲ್ಪಸಂಖ್ಯಾತರು ಇವರನ್ನೆಲ್ಲ ಸೇರಿದಂತೆ ಬಂಗಾಳದ ಸುಮಾರು 91 ಲಕ್ಷ ಮತದಾರರನ್ನು ಮತಪಟ್ಟಿಯಿಂದ ಹೊರಹಾಕಲಾಯಿತು. ದಿಟ್ಟ ಮಹಿಳೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರಬಲ ಹೋರಾಟದ ನಡುವೆಯೂ ಲಕ್ಷಾಂತರ ಮತದಾರರು ಮತದಾನದ ಪಟ್ಟಿಯಿಂದ ಹೊರಗುಳಿದ್ರು. ಇದು ನಿಜಕ್ಕೂ ದೊಡ್ಡ ದುರಂತವೇ ಸರಿ. ಮತಾಧಿಕಾರವನ್ನು ಕಳೆದುಕೊಂಡ 91 ಲಕ್ಷ ಮತದಾರರಲ್ಲಿ ಸುಮಾರು 27 ಲಕ್ಷ ಮತದಾರರು ಕೋರ್ಟ್ಗೆ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ನಿಯೋಜಿತ ನ್ಯಾಯಾಂಗದ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದರೂ ಕಳೆದ ಚುನಾವಣೆಯಲ್ಲಿ ಅವರ್ಯಾರೂ ಮತ ಚಲಾಯಿಸಲು ಸಾಧ್ಯವಾಗಲೇ ಇಲ್ಲ. ಹೀಗೆ ಲಕ್ಷಾಂತರ ಮತದಾರರನ್ನು ಮತಪಟ್ಟಿಯಿಂದ ಹೊರಗಿಟ್ಟು ಚುನಾವಣೆ ನಡೆಸುವುದೇ ಅಕ್ಷಮ್ಯ ಅಂತ ಸುಪ್ರೀಂ ಕೋರ್ಟ್ ಮಾತನಾಡಲೇ ಇಲ್ಲ. ಭಾರತ ಇಂತಹ ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಲಕ್ಷಾಂತರ ಮತದಾರರನ್ನು ಹೊರಗಿಟ್ಟು ಚುನಾವಣೆ ನಡೆಸಲಾಗಿದೆ. ಇಷ್ಟೊಂದು ಬೃಹತ್ ಸಂಖ್ಯೆಯ ಮತದಾರರು ಮತಪಟ್ಟಿಯಿಂದ ಹೊರಗುಳಿದ ಪರಿಣಾಮ ಬಂಗಾಳದಲ್ಲಿ ಈಗ BJP ಗೆದ್ದು ಅಧಿಕಾರಕ್ಕೇರಿದೆ. ಇದನ್ನು ಅನೇಕ ರಾಜಕೀಯ ವಿಶ್ಲೇಷಕರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ. ಬಂಗಾಳದಲ್ಲಿ BJP ಎಂದಿಗೂ ಅಧಿಕಾರ ಹಿಡಿಯಲು ಆಗದು. ಈ ಬಾರಿ ಮತದಾರರನ್ನು ಮಾತ್ರವಲ್ಲ, ಚುನಾವಣೆಯನ್ನೇ ಹೈಜಾಕ್ ಮಾಡಲಾಗಿದೆ ಅಂತ ಅನೇಕರು ಆರೋಪ ಕೂಡ ಮಾಡಿದರು. ಇಷ್ಟನ್ನೆಲ್ಲ ಯಾಕೆ ಹೇಳಬೇಕಾಯಿತು ಅಂದರೆ, ಈವರೆಗೆ ಚುನಾವಣಾ ಆಯೋಗ 13 ರಾಜ್ಯಗಳಲ್ಲಿ SIRನ ನಡೆಸಿದೆ.
ಈ ಎಲ್ಲ ರಾಜ್ಯಗಳಲ್ಲಿಯೂ SIR ವಿರುದ್ಧ ಪ್ರಬಲ ಹೋರಾಟಗಳು ನಡೆದಿವೆ. ಈಗಾಗಲೇ ಒಟ್ಟು 60 ಕೋಟಿ ಮತದಾರರ ಪಟ್ಟಿಯನ್ನು ಆಯೋಗ ಪರಿಶೀಲನೆ ನಡೆಸಿದೆ. ಈ 60 ಕೋಟಿ ಮತದಾರರಿರುವ 13 ರಾಜ್ಯಗಳಲ್ಲಿ ಒಟ್ಟು 5.6 ಕೋಟಿ ಮತದಾರರನ್ನು ಆಯೋಗವು ಮತಪಟ್ಟಿಯಿಂದ ಹೊರಗಿಟ್ಟಿದೆ. ಇದನ್ನು ನೀವು ಮತ್ತೊಮ್ಮೆ ಕೇಳಿಸ್ಕೊಬೇಕು. ಸುಮಾರು 60 ಕೋಟಿ ಮತದಾರರಲ್ಲಿ ಅಂದರೆ 13 ರಾಜ್ಯಗಳಲ್ಲಿ 5.6 ಕೋಟಿ ಮತದಾರರನ್ನು ಆಯೋಗವು ಮತಪಟ್ಟಿಯಿಂದ ಹೊರಗಿಟ್ಟಿದೆ. ಇಲ್ಲಿ ನಾವು ಒಂದನ್ನು ಸ್ಪಷ್ಟವಾಗಿ ಅವಲೋಕಿಸಬೇಕಿದೆ. ಅಸಂವಿಧಾನಿಕ SIR ಎಂಬ ಪೆಡಂಭೂತ ಕರ್ನಾಟಕಕ್ಕೂ ಕಾಲಿಡ್ತಾ ಇದೆ. ಇದೇ ಜೂನ್ 30ರಂದು ರಾಜ್ಯದಲ್ಲಿ ಚುನಾವಣಾ ಆಯೋಗದ BLOಗಳು ಮನೆ ಮನೆಗೆ ಭೇಟಿ ನೀಡಿ SIR ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲಿ ನಡೆದಿರುವ ಕಹಿ ಘಟನಾವಳಿಗಳು ಮತ್ತು ಆಕ್ರಮಣಕಾರಿ ಧೋರಣೆಯ ವಿರುದ್ಧ ಕರ್ನಾಟಕದಲ್ಲಿ ಪ್ರಬಲ ಪ್ರತಿರೋಧ ರೂಪುಗೊಳ್ತಾ ಇದೆ. ಅದರ ಜೊತೆಗೆ ಆತಂಕವೂ ಕೂಡ ಹೆಚ್ಚಿದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಜನರು ಮತ್ತು ವಲಸೆ ಕಾರ್ಮಿಕರ ಬಳಿ ವಾಸಸ್ಥಳದ ನಿಖರ ದಾಖಲೆಗಳ ಕೊರತೆ ಇರ್ತದೆ. SIR ತಂಡಗಳು ಕಟ್ಟುನಿಟ್ಟಿನ ನಿಯಮಗಳನ್ನು ಅವ್ರ ಮೇಲೆ ಏನಾದರೂ ಹೇರಿದರೆ ಇವರೆಲ್ಲರೂ ಮತಪಟ್ಟಿಯಿಂದ ಹೊರಗುಳಿತಾರೆ. ತಾಂತ್ರಿಕ ದೋಷಗಳು ಮತದಾರರನ್ನು ತಮ್ಮ ಹಕ್ಕಿನಿಂದ ವಂಚಿತರಾಗುವಂತೆ ಮಾಡಬಹುದು. ಇನ್ನು ರಾಜಕೀಯ ಪರಿಣಿತರ ಪ್ರಕಾರ ಕರ್ನಾಟಕದಲ್ಲಿ SIR ಎಂಬ ಅಸಂವಿಧಾನಿಕ ನಡೆಗೆ ಸುಮಾರು 86 ಲಕ್ಷ ಮತದಾರರು ಬಲಿಯಾಗಬಹುದು ಅಂತ ಒಂದು ಅಂದಾಜು ಮಾಡಿದ್ದಾರೆ. ಅಂದರೆ ರಾಜ್ಯದ ಒಟ್ಟು 5.55 ಕೋಟಿ ಮತದಾರರಲ್ಲಿ ಅಂದರೆ ಕರ್ನಾಟಕದಲ್ಲಿ ಈಗ 5.55 ಕೋಟಿ ಮತದಾರರಿದ್ದಾರೆ. ಅವರಲ್ಲಿ ಸುಮಾರು 86 ಲಕ್ಷ ಹೊರಗುಳಿದರೆ ಸುಮಾರು 15% ಮತದಾರರು ತಮ್ಮ ಮತದಾನದ ಹಕ್ಕುಗಳನ್ನು ಕಳೆದುಕೊಳ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲಿನ ಮಹಿಳೆಯರು, ದಲಿತರು, ಆದಿವಾಸಿಗಳು, ವಲಸಿಗರು, ಲಿಂಗತ್ವ ಅಲ್ಪಸಂಖ್ಯಾತರು SIR ದಾಳಿಗೆ ತುತ್ತಾಗಬಹುದು ಅಂತ ಅಂದಾಜಿಸಲಾಗಿದೆ. ಆದ್ದರಿಂದ ಹಲವಾರು ಸಂಘಟನೆಗಳು SIR ದಾಳಿಗೆ ಮತದಾರರು ಬಲಿಯಾಗದಂತೆ ತಡೆಯಲು ಹೋರಾಟವನ್ನು ರೂಪಿಸುತ್ತಿದ್ದಾರೆ. ಮತದಾರರನ್ನು ಜಾಗೃತಿಗೊಳಿಸುವ ಕಾಯಕದಲ್ಲಿಯೂ ಕೂಡ ತೊಡಗಿದ್ದಾರೆ. SIR ಪ್ರಕ್ರಿಯೆಯ ಕುರಿತು ಸದನದಲ್ಲಿ ಮಸೂದೆಯನ್ನು ಮಂಡಿಸಿಲ್ಲ, ಅದನ್ನು ಚರ್ಚಿಸೇ ಇಲ್ಲ, ಅದನ್ನು ಅನುಮೋದಿಸಿಲ್ಲ. ಚುನಾವಣಾ ಆಯೋಗವು ಏಕಪಕ್ಷೀಯವಾಗಿ ಈ ಪ್ರಕ್ರಿಯೆಯನ್ನು ಆರಂಭಿಸಿದೆ. ದೇಶದಾದ್ಯಂತ BJP ಆಡಳಿತದ ಆಧಿಪತ್ಯ ಸ್ಥಾಪಿಸುವುದು ಇದರ ಉದ್ದೇಶ. SIR ಅಕ್ಷರಶಃ ಸಂವಿಧಾನ ವಿರೋಧಿ, ಮಹಿಳಾ ವಿರೋಧಿ, ಬಡವರು, ಅಲ್ಪಸಂಖ್ಯಾತರು ಹಾಗೂ ದಲಿತ ವಿರೋಧಿ, ದೇಶ ವಿರೋಧಿ. ಇದನ್ನು ಬಗ್ಗು ಬಡಿಯಲೇಬೇಕು ಅಂತ ಎದ್ದೇಳು ಕರ್ನಾಟಕದ ಮುಖ್ಯಸ್ಥರಾದ ನೂರ್ ಶ್ರೀಧರ್ ಅವರು ನಮ್ಮ ಈ ದಿನ ಜೊತೆ ಈ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇನ್ನು ದೇಶದಾದ್ಯಂತ ಮತದಾರರನ್ನು ಬೃಹತ್ ಸಂಖ್ಯೆಯಲ್ಲಿ ಹೊರಹಾಕ್ತಾ ಇರುವ ಮತ್ತು ಜನಾಕ್ರೋಶಕ್ಕೆ ತುತ್ತಾಗಿರುವ SIR ಎಂಬ ಪೆಡಂಭೂತವನ್ನು ಜನರು ಎದುರಿಸಲೇಬೇಕಿದೆ. ಈವರೆಗೆ ಇತರೆ ರಾಜ್ಯಗಳಲ್ಲಿ ಜನರು ಅಸಹಾಯಕರಾಗಿದ್ದರು. ಆದರೆ ಕರ್ನಾಟಕದ ಜನ ಎಚ್ಚೆತ್ತುಕೊಳ್ಳುವವರೇ ಎಂಬ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ. 1/2 ಕೋಟಿ 3/4 ಕೋಟಿ ಮಂದಿಯ ಮತಾಧಿಕಾರವನ್ನು ಕಿತ್ಕೊಂಡ್ರೆ ಕೈಕಟ್ಟಿ ಕೂರುವರೆ ಎಂಬ ವಿಚಾರವನ್ನು ಕೂಡ ನಾವು ಗಂಭೀರವಾಗಿ ಯೋಚಿಸಲೇಬೇಕಿದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.